ಗೈಸ್ ಗುಡ್ ಮಾರ್ನಿಂಗ್ ಗೈಸ್. 6 ಗಂಟೆಗೆ ಎದ್ದು ಹೋಗೋಣ ಅಂತ ಬೇರೆ ಬಿಲ್ಡಪ್ ಕೊಟ್ಟಿದ್ದೆ, ಬಟ್ ಯಾಕೋ ಆಗ್ತಿಲ್ಲ, ಹೋಗೋಕ್ಕೆ ಆಗಲಿಲ್ಲ. ಕಣ್ಣಂತೂ ಈಗಲೂ ನೋಯ್ತಿತ್ತು ನೋಡಿ, ಇಲ್ಲಿ ಒಂಥರ ಕಣ್ಣೆಲ್ಲ ಈಗಲೂ ನೋವು ನನಗೆ. ಯಾಕೋ ಇನ್ನೇನು ಜಾಸ್ತಿ ಫೋನು ನೋಡ್ತೀನಿ, ಅಂದರೆ ಕೆಲಸ ಮಾಡೋಕ್ಕೆ ಜಾಸ್ತಿ ಫೋನ್ ನೋಡಬೇಕಾಗತ್ತೆ, ನಾನು ನೋಡ್ತೀನಿ. ಬಟ್ ಆದರೂ ಇಷ್ಟೊಂದು ಕಣ್ಣು ಐತೆ ಗೊತ್ತಾಯ್ತಿಲ್ಲ. ನಾನು ರೆಸ್ಟ್ ಮಾಡಿದೆ. ಟೈಮ್ ಎಷ್ಟು ಗೊತ್ತಾ ಗೈಸ್, ಈಗ ಒಂದು 9:15, 9:25 ಆಗೈತೆ ಗೈಸ್. ಈಗ ಸರಿ, ಈಗ ಸ್ನಾನ ಮಾಡಿಕೊಂಡು, ಮೊನ್ನೆ ಸ್ನಾನ ಮಾಡಿದ್ದು, ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ತಿಂಡಿ ಹೊರಗಡೆ ಮಾಡಿಕೊಂಡು ಝೊಮ್ಯಾಟೊ ಅಂತೂ ಮಾಡೋಕ್ಕಾಗಲ್ಲ ಅಂದ್ಕೊಂಡಿದ್ದೀನಿ. ಯಾಕಂತ ಅಂದರೆ ಬೆಳಗಿನ ಸಂಜೆ ಗಂಟೆ ಕಂಟಿನ್ಯೂಸ್ ಹೊಡಿಬೇಕಾಗುತ್ತೆ. ಯಾಕಂದರೆ ಇವತ್ತು ರಾವಣ ಬಂದಿರೋದ್ರಿಂದ ಗಿಡ್ಗೆ ಎಲ್ಲ ಮಾಡಬೇಕಾಗಿರ್ತದೆ, ಆಗೋದು ಇಲ್ಲ. ಸೊ ಅದಕ್ಕೆ ಇವತ್ತು ರಿಸ್ಕ್ ತೊಗೊಂಡು ರ್ಯಾಪಿಡೋ ಮಾಡ್ತೀನಿ ಗೈಸ್. ಇನ್ನೂ ಅದೇನು ಆದೇಶ ಬಂದಿಲ್ಲ, ಹಾಗೇ ನೋಡೋಣ. ಜಾಸ್ತಿ ಬಗ್ಗೆ ಮಾತಬೇಡ, ನಾರ್ಮಲ್ಗೆ ರಿಂಗ್ ರೋಡ್ ಸೈಡ್ಗಳೇ ಹೊಡ್ಕೊಳ್ಳೋಣ ಅಷ್ಟೇ. ಇಲ್ಲಿ ಸಿಟಿ ಸೆಂಟ್ರಿಗೆ ಬರೋದು ಬೇಡ, ಬೇರೆ ದೂರನೇ ಹೊಡ್ಕೊಳ್ಳೋಣ. ಫುಡ್ ಡೆಲಿವರಿ ಮಾಡೋಣ, ಪಾರ್ಸಲ್ ಡೆಲಿವರಿ ಮಾಡೋಣ ಅಷ್ಟೇ. ಸರಿ ಗೈಸ್, ಈಗ ಸ್ನಾನ ಮಾಡ್ಕೊಬರ್ತೀನಿ ಗೈಸ್. ಸ್ನಾನ ಮಾಡ್ಕೊಂಡು ಬಂದೆ, ಬ್ಯಾಗು ಎತ್ಕೊಂಡಿದ್ದೀನಿ, ಇದರೊಳಗೆ ಎಲ್ಲ ಐತೆ, ಚಾರ್ಜರು, ಜರ್ಕಿನ್ ಐತೆ. ಆದರೆ ಇವತ್ತು ರ್ಯಾಪಿಡೋನೇ ಮಾಡೋಣ, ಗೊತ್ತಿಲ್ಲ ಮಾಡ್ಬೋದಿಲ್ಲ ಅಂತ ನೋಡೋಣ. ಈಗಲೇ ಹೋಗ್ಬಿಡಲ್ಲ, ಈಗ ಹೋಗಿ ನಾಷ್ಟ ಮಾಡಿಕೊಂಡು ಫ್ರೆಂಡ್ ಹತ್ರ ಮಾತಾಡಿಕೊಂಡು ಅವ್ರನ್ನ ಡ್ರಾಪ್ ಮಾಡಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ ಗೈಸ್. ಅಂದರೆ ನೋಡೋಣ ಗೈಸ್ ಏನಾಗಿದೆ ಅಂತ. ನನ್ನ ಕಣ್ಣು ಈಗಲೂ ಹೋಗಿಲ್ಲ ಸರಿಯಾಗಿ, ನೋಡಿ ಇನ್ನೂ ಕೆಂಪಾಗೈತೆ. ಇಲ್ಲಿ ನೋಡಿ, ಇಲ್ಲಿ ಕಣ್ಣು ನೋಯ್ತೈತೆ, ಇದ್ದೇನೂ ಬರ್ತೈತೆ, ಬಟ್ ಆಗಲ್ವಲ್ಲ ಗೈಸ್, ಮಾಡಲೇಬೇಕೀಗ. ಸರಿ ಗೈಸ್, ಹೋಗೋಣ. ಬಾಳೆನೇ ಇದೆ, ತಿನ್ಕೊಂಡು ಹೋಗೋಣ. ಸಾಕು, ಎಷ್ಟು ಮಾಡ್ತೀಯ? 1 hour later, 2 hours later, 3 hours later. ಕೆಲಸ ಮುಗೀತು. ಇವತ್ತು ರ್ಯಾಪಿಡೋ ಮಾಡಿದ್ದು, ಫುಲ್ ಡೇ ಏನು ಮಾಡಿಲ್ಲ, ಒಂದು 2:30 ಸ್ಟಾರ್ಟ್ ಮಾಡಿಕೊಂಡೆ. ಈಗ ಮುಗೀತು ಕೆಲಸ. ಟೈಮ್ ನೋಡಿ 8:30. ಇವತ್ತು ಬರೀ ಪಾರ್ಸಲ್ ಆರ್ಡ್ರೆ ಹೊಡೆದಿರೋದು ಜಾಸ್ತಿ ನಾನು, ಯಾಕಂದರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕೆ ಹೋದರೆ ಸುಮ್ಮನೆ ಇಶ್ಯೂ ಆಗುತ್ತೆ ಅಂದ್ಬಿಟ್ಟು ಬರೀ ಇವತ್ತು ಪಾರ್ಸಲ್ ಮಾತ್ರ ಮಾಡಿದ್ದೀನಿ ಗೈಸ್. ಇವತ್ತು ಈಗ ಡೈರೆಕ್ಟ್ ಮನೆಗೆ ಹೋಗಲ್ಲ, ರೂಮ್ಗೆ ಹೋಗಲ್ಲ, ಈಗ ಡೈರೆಕ್ಟು ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ದರ್ಶನ ಮಾಡ್ಕೊಂಡು ಆಮೇಲೆ ರೂಮ್ಗೆ ಹೋಗ್ತೀನಿ ಗೈಸ್. ಇವತ್ತು ನಮ್ಮ ರಾಹುಲ್ ಹೊರಗಡೆ ಊಟ ಮಾಡ್ತಾನೆ, ನಾ ರೂಮಲ್ಲೇ ಪಾರ್ಸಲ್ ತೊಗೋಬೇಕಿಲ್ಲಂದರೆ ಏನು ತಿನ್ಬೇಕು ಗೈಸ್. ಇಲ್ಲಿ ವಿಡಿಯೋ ಮಾಡ್ತೀವಿ, ಅಕ್ಕಪಕ್ಕದಲ್ಲಿ ನೋಡ್ಕೊಂಡು ನಾನೇ ಹೋಗ್ತಾರೆ ಗೈಸ್. ಇರಲಿ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ತಲೆ ಪಕ್ಷ ಮಾತಾಡ್ತಿದ್ದೀನಿ. ಈಗ ಹೋಗೋಣ, ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಏನಾದರೂ ಪಾರ್ಸಲ್ ಅಥವಾ ಇಲ್ಲ ರೂಮಲ್ಲಿ ಏನಾದ್ರು ಮಾಡ್ಕೊಳ್ಳೋಣ ಗೈಸ್. ಬೇಗ ಹೋಗೋಣ. ಈ ರೂಮ್ಗೆ ಬಂದಿದ್ದೀನಿ ನೋಡಿ. ಈಗ ಹೊರಗಡೆ ತಗೊಬರೋಣ ಅಂತ ಅಂದ್ಕೊಂಡೆ. ಈಗ ರೂಮಲ್ಲೇ ಐತೆ ಐಟಮ್ಗಳು, ಅದು ಇದು. ಇಲ್ಲೇ ಏನಾದರೂ ಮಾಡ್ಕೊಳ್ಳೋಣ ಗೈಸ್. ಅಕ್ಕಿ ಇಕ್ಬಿಟ್ಟು ಟೊಮೆಟೊ ಗೊಜ್ಜು ಮಾಡ್ಕೊಬಿಟ್ರೆ ಒಬ್ಬಂಗೆ ಪಟ್ ಅಂದರೆ ಇಲ್ಲೇ ಕಾಸ್ಕೊಂಡು ತಿನ್ಬಿಡ್ಬೋದು. ಕೆಲಸ ಇಲ್ಲಿ ಬಟ್ಟೆ ಒಗೆಯಕ್ಕೆ ಹಾಕಿನಲ್ಲ, ಆ ಬಟ್ಟೆ ಒಗ್ದು ಒಣಗಾಕ್ಬಿಡೋಣ. ಈಗಲೇ ನೈಟೇ ಒಣಗಾಕ್ಬಿಟ್ರೆ ಆ ಗಾಳಿ ಸ್ವಲ್ಪ ಒಣಗಾಗಿದೆ, ಬೆಳಗ್ಗೆ ಬಿಸಿಲು ಬಂದು ಸರಿಯಾಗಿ ಹೋಯ್ತಿದೆ. ಎಲ್ಲ ಮಾಡೋಣ ಗೈಸ್ ಇವತ್ತು. ನಾಳೆ ಬೆಳಗ್ಗೆ ಮಿಸ್ ಮಾಡ್ದಂಗೆ 5 ಗಂಟೆ ಇಲ್ಲ 6 ಗಂಟೆಗೆ ಕೆಲಸ ಮಾಡಲೇಬೇಕು ಗೈಸ್. ರ್ಯಾಪಿಡೋನೇ ಮಾಡಬೇಕು. ಇಲ್ಲ ಅಂತ ಅಂದರೆ ಇವತ್ತು ಸುಮ್ಮನೆ ವೇಸ್ಟ್ ಅನ್ನಲ್ಲ, ಸಖತ್ ಅರ್ನಿಂಗ್ಸ್ ಸಖತ್ತಾಗಾಯ್ತು ಇವತ್ತು. ಎಲ್ಲ ಎದುರ್ಕೊಂಡು ಯಾರೂ ರ್ಯಾಪಿಡೋ ಮಾಡಿಲ್ಲ. ನಾನು ಬರೀ ಪಾರ್ಸಲ್ ಜಾಸ್ತಿ ಮಾಡಿದ್ದೀನಿ, ಅದಕ್ಕೆ ತುಂಬ ವೆಯ್ಟ್ ಮಾಡಿ ಮಾಡಿದೆ. ಬಟ್ ಆ ಪಾರ್ಸಲ್ ಅಮೌಂಟ್ ಜಾಸ್ತಿ ಇರುತ್ತಲ್ಲ, ವರ್ಕೌಟ್ ಆಯ್ತು ಇವತ್ತು, ಏನು ಪ್ರಾಬ್ಲಮ್ ಇಲ್ಲ. ಅದೇ ನಾಳೆ ಬೆಳಗ್ಗೆ ಹೋಗ್ಬಿಟ್ರೆ ಸ್ವಲ್ಪ ರಿಸ್ಕ್ ಕಡಿಮೆ ಇರುತ್ತೆ, ಮಾಡ್ಕೊಬಿಡ್ಬೋದು. ಮಾಡೋಣ ಸರಿ ಗೈಸ್, ಜಾಸ್ತಿ ಮಾತಾಡೋದು ಬೇಡ. ನೋಡಿ ಇಲ್ಲಿ ಬ್ಯಾಗೆಲ್ಲ ಐತೆ, ಇಲ್ಲಿ ಬ್ಯಾಗ್ ಮಾಡಿ ಫ್ರೆಶ್ ಅಪ್ ಆಗ್ಬಿಡೋಣ ಗೈಸ್. ಚಿತ್ರಾನ್ನ ಗೈಸ್ ನನ್ನ ಫೇವ್ರೇಟು, ಒನ್ ಆಫ್ ದ
ನನ್ನ ವೆಜ್ಜಲ್ಲಿ ಫೇವ್ರೆಟ್ ನಂಬರ್ 1 ಅಂದರೆ ಇದೆ ಚಿತ್ರಾನ್ನ, ಟೊಮೊಟೊ ಗೊಜ್ಜು. ನಂಗೆ ತುಂಬ ಇಷ್ಟ ಗೈಸ್. ಅದ್ರಲ್ಲಿ ನಮ್ಮ ಮನೆಯಲ್ಲಿ ಮಾಡೋ ಅಂಥ ಟೊಮೊಟೊ ಗೊಜ್ಜನ್ನ ಬೇಕಾದರೆ 3 ಪಾವ ಅನ್ನ ಹಾಕಿದ್ರು ಬೇಕಾದರೆ ನಾನು ತಿಂತೀನಿ, ಫುಲ್ ತಿಂತೀನಿ. ಗೊಜ್ಜು ಜಾಸ್ತಿ ಇರಬೇಕು ನನಗೆ, ಖಾರ ಸ್ವಲ್ಪ ಕಡಿಮೆ ಇರಬೇಕು, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಲೈಟಾಗಿ ಹಾಕ್ಬಿಟ್ಟಿದ್ರೆ ಚೆನ್ನಾಗಿರ್ತದೆ ಗೈಸ್. ಸರಿ, ಈಗ ನಾವು ಮಾಡೋಣ ಬನ್ನಿ. ನಾನು ಮಾಡೋದು ಅಷ್ಟು ಚೆನ್ನಾಗಿರೋಣ, ಬಟ್ ಓಕೆ ತಿನ್ಬೋದು. ಮಾಡೋದು ವಿಡಿಯೋ ಮಾಡ್ತೀನಿ ಗೈಸ್. ಆಯಿತು ನೋಡಿ, ಸಾಕಿಷ್ಟೆ. ಹೆಂಗಿರುತ್ತೆ ಗೊತ್ತಿಲ್ಲ. ರೈಸು ಆಯಿತು, ಈಗ ಹೋಗಿ ನೆಮ್ಮದಿನ ಕುತ್ಕೊಂಡು ತಿನ್ನೋಣ ಗೈಸ್. ಹೊಟ್ಟೆ ಎಷ್ಟಿತ್ತು ಈ ತಿನ್ನೋಣ. ತಿಂಬಿಟ್ಟು ಎಷ್ಟಿಲ್ಲ ಗೈಸ್ ಹೆಂಗಿತ್ತೆ ಅಂತ. ಸ್ವಲ್ಪ ಖಾರ ಜಾಸ್ತಿನೇ ಆಗೈತೆ. ನಾನು ಈ ಉಪ್ಪು ಜೊತೆ ಖಾರನೂ ಮಿಕ್ಸ್ ಆಗ್ಬಿಟ್ಟೈತೆ ಗೈಸ್. ಅಲ್ಲಿ ಆಮ್ಲೆಟ್ ಮಾಡ್ತಾ ಎರಡು ಮಿಕ್ಸ್ ಆಗ್ಬಿಟ್ಟೈತೆ. ಅಲ್ಲಿ ಉಪ್ಪು ಹೋಗಿದ್ರೆ ಖಾರನೂ ಜಾಸ್ತಿ ಆಗೋಗಿದೆ. ಬಟ್ ಸಕ್ಕತ್ತಾಗೈತೆ ಗೈಸ್, ಸೂಪರ್ ಆಗೈತೆ. ಹೊಟ್ಟೆ ತುಂಬ ತಿನ್ಬೋದು. ಈಗ ತಿನ್ಬಿಟ್ಟು ಬಟ್ಟೆ ಹೋಗ್ಬೇಕು ಗೈಸ್, ತಿನ್ಬಿಟ್ಟು ಹೋಗೋಣ. ನೋಡಿ ಇದಿತ್ತು ಒಂದು ಜಾಸ್ತಿ ಸಾಕಾದಷ್ಟೇ. ಏನ್ ಬ್ರೋ ಲಾಗು? ಮುಗಿತು ಗಾಯ್ಸ್, ಮುಗಿತು. ಏನದು ಬಟ್ಟೆ ಎಲ್ಲ ಹೋಗಿದಾಯ್ತು. ಈಗ ಉತ್ತರ ಐತೆ, ಪಾತ್ರೆ ತೊಳೆದ್ಬಿಟ್ರೆ ಮುಗೀತು. ಹೋಗಿ ದಬಾಕಲ್ಲ. ವಿಡಿಯೋ ಬೇರೆ ಎಡಿಟ್ ಮಾಡಬೇಕು. ಚಾರ್ಜಿಂಗ್ ಬೇರೆ 3% ಐತೆ. ಈಗ ಚಾರ್ಜಿಂಗ್ ಹಾಕ್ತೀನಿ. ಹೆಂಗಿರೋ ಪಾಯ ತೊಳೆದು ವೀಡಿಯೋ ಮಾಡೋಕ್ಕಾಗಲ್ವಲ್ಲ, ಚಾರ್ಜಿಂಗ್ ಹಾಕ್ತೀನಿ. ಲೈಟ್ ಆಫ್ ಮಾಡ್ಬಿಡು ಎಂತಿಕ್ಕೆ. ಈಗ ನಂತರ ಮಾಡ್ಕೊಬಿಟ್ಟಾರೆ. ಸರಿ, ಗುಡ್ ನೈಟ್ ಗೈಸ್, ನಾಳೆ ಸಿಗೋಣ, ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.